ನಮಸ್ಕಾರ. ಇವತ್ತು ನಮ್ಮ ವಿಶ್ವಮಾನವ ಸೇವಾ ಪ್ರತಿಷ್ಠಾನ ಟ್ರಸ್ಟ್ ವತಿಯಿಂದ ರಾಷ್ಟ್ರೀಯ ಯುವ ದಿನ ಮತ್ತು ಕುವೆಂಪು ಜನ್ಮ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ವಿ. ಈ ಹಿನ್ನೆಲೆಯಲ್ಲಿ ಒಂದು ಬೃಹತ್ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಈ ಶಿಬಿರಕ್ಕೆ ಮಣಿಪಾಲ್ ಆಸ್ಪತ್ರೆ, ಪ್ರೈಮ್ ಆಸ್ಪತ್ರೆ, ವೈಭವ್ ನೇತ್ರಾಲಯ, ಝೈಡಸ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡು, ಶ್ರೀರಂಗ ಫಾರ್ಮಾ ಮತ್ತು ಕ್ಲಿನಿಕ್ಕು ಹಾಗೂ ರೆಡ್ ಕ್ರಾಸ್ ವತಿಯಿಂದ ಬ್ಲಡ್ ಕ್ಯಾಂಪು ಇತ್ಯಾದಿ ಎಲ್ಲ ವೈದ್ಯಕೀಯ ಪರೀಕ್ಷೆಗಳನ್ನು ಹಮ್ಮಿಕೊಂಡಿದ್ದೀವಿ. ಸಾವಿರಾರು ಜನರುಗಳಿಗೆ ಈ ಒಂದು ಸೌಲಭ್ಯವನ್ನು ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಎಲ್ಲ ಟ್ರಸ್ಟ್ನ ಸದಸ್ಯರು, ಪದಾಧಿಕಾರಿಗಳು ಈ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರಾದಂತಹ ಶ್ರೀನಿವಾಸ್ ಗುರೂಜಿಯವರು, ಹಾಗೆ ಸಿದ್ಧಲಿಂಗ ಸ್ವಾಮೀಜಿಯವರು, ರಮಣಾನಂದ ಸ್ವಾಮೀಜಿಯವರು, ವಿಧಾನ ಪರಿಷತ್ ಸದಸ್ಯರಾದಂತಹ ಇ ಕೃಷ್ಣಪ್ಪನವರು, ಇನ್ನೂ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದರು, ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಸೊ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಬೇಕು, ಒಂದು ಆರೋಗ್ಯ ಕ್ಯಾಂಪನ್ನು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ದಿನ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಬೆಡ್ತಿಮೇಗೌಡ ಸರ್, ನಾವು ನಮ್ಮ ಟ್ರಸ್ಟ್ ಏನು ಅಂತ ಅಂದರೆ, ನಾವು 10 ಜನ ಏನಿದ್ದೀವಿ, ನಾವಷ್ಟೇ ನಮ್ಮ ಕೈಯಿಂದ ಒಂದು ನಮ್ಮ ಆದಾಯದ ನಾಕಾಣಿನ ಅದಕ್ಕೆ ಹಾಕ್ಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ನಾವೊಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಯಾರ ಹತ್ರನ ಇನ್ವಿಟೇಷನ್ ತೊಗೊಂಡೋಗಿ ಇನ್ನೊಬ್ರ ಹತ್ರ ದೇಣಿಗೆ ಎತ್ತೋದಾಗಲಿ ಇದು ಮಾಡೋದಾಗಲಿ ಇಲ್ಲ. ನಾವು ಟ್ರಸ್ಟನ್ನು ಫಾರ್ಮ್ ಮಾಡಿದಾಗಲೇ ಹೇಳಿದ್ದೀನಿ, ನಮ್ಮದು ಏನಿದ್ರೂ ಕೊಡುವ ಕೈ ಆಗಬೇಕೇ ವಿನಃ ಈಸ್ಕೊಳ್ಳೋ ಕೈ ಆಗಬಾರ್ದು ಅನ್ನೋದನ್ನು ಒಂದು ಧ್ಯೇಯವಾಗಿ ಇಟ್ಕೊಂಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ನಾವು ಯಾರ ಹತ್ರನೂ ಕೂಡ 1 ರೂಪಾಯಿನ ದೇಣಿಗೆನ ತೆಗೆದುಕೊಳ್ಳದಿರನೇ ನಮ್ಮ ಟ್ರಸ್ಟ್ ವತಿಯಿಂದ ನಾವು ವರ್ಷಕ್ಕೆ 1 ಕಾರ್ಯಕ್ರಮ ಇರ್ಬೋದು, ಅದನ್ನು ಬಹಳ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ಇನ್ನೂ ಉನ್ನತ ಮಟ್ಟದಲ್ಲಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ತುಂಬ ಅವಶ್ಯಕತೆ ಇರ್ತಕ್ಕಂಥ ಜನಗಳಿಗೆ ತಲುಪಿಸುವ ಒಂದು ಗುರಿಯನ್ನು ನಮ್ಮ ಟ್ರಸ್ಟ್ ವತಿಯಿಂದ ಇಟ್ಕೊಂಡಿದ್ದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಸರ್, ಯುವಕರು ಏನು ಅಂತ ಅಂದರೆ, ನೀವು ಮುಂದಿನ ಪ್ರಜೆಗಳು, ಯಾರು ಏನಾಗ್ತೀರಿ ಯುವಕರು ಅಂತ ಗೊತ್ತಿಲ್ಲ. ಇವತ್ತಿನ ಯುವಕರು ನಾಳೆ ದೇಶ ಆಳ್ಬೋದು, ರಾಜಕಾರಣಿಗಳಾಗ್ಬೋದು, ಸೈಂಟಿಸ್ಟ್ಗಳಾಗ್ಬೋದು, ಏನಾದರೂ ಆಗ್ಬೋದು. ಬಟ್ ಒಂದು ಒಳ್ಳೆತನವನ್ನು ಬೆಳೆಸ್ಕೊಳ್ಳಿ, ನೈತಿಕತೆಯನ್ನು ಬೆಳೆಸ್ಕೊಳ್ಳಿ. ಸಮಾಜಕ್ಕೆ ಏನು ನೀವು ಕೊಡ್ತಾ ಇದ್ದೀರಿ ಅನ್ನೋದಕ್ಕಿಂತನೂ, ಸಮಾಜದಿಂದ ನೀವು ನಿರೀಕ್ಷೆ ಮಾಡೋದಕ್ಕಿಂತ ನೀವು ಏನು ಸಮಾಜಕ್ಕೆ ಕೊಟ್ರಿ ಅನ್ನೋದನ್ನು ಮೈಗೂಡಿಸ್ಕೊಂಡು ಒಳ್ಳೆಯ ವ್ಯಕ್ತಿಗಳಾಗಿ ರೂಪುಗೊಳ್ಳಿ. ಇನ್ನೊಬ್ಬರಿಗೆ ಮೋಸ ಅನ್ಯಾಯ ಮಾಡೋದನ್ನು ಬಿಟ್ಟು ಸಮಾಜಕ್ಕೆ ಉತ್ತಮ ಪ್ರಜೆಯಾಗಿ ಬದುಕಿ ಅನ್ನೋದನ್ನು ಹೇಳಿ.